ಹೋರಾಟ ಮಾಡಿ 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 ಕೇಸು ಹಾಕ್ಸ್ಕೊಂಡು ಇಲ್ಲಿವರೆಗೂ ಒಬ್ಬರು ವ್ಯಕ್ತಿತ್ವ ಅನ್ನೋದು ರೂಪಿಸ್ಕೊಂಡಿದ್ದಾರೆ. ನಾಳೆ ನಮಗೋಸ್ಕರನೇ ಬೇಗ ಅಧಿಸೂಚನೆ ಹೊಡಿಸ್ಲಿ, ನೋಟಿಫಿಕೇಷನ್ ಮಾಡಲಿ ಅಂತಲೇ ಬೆಂಗಳೂರಿಂದ ಬಂದಿದ್ದಾರೆ. ಶಿವಮೊಗ್ಗ ದಾವಣಗೆರೆ ಮಾಡಿಲ್ಲ, ನಾನು ಒಂದು ಸ್ವಲ್ಪ ಶಿವಮೊಗ್ಗದಲ್ಲೂ ಮಾಡೋಣ ಅಂತ. ಅದು ಬೇಗ ನೋಟಿಫಿಕೇಷನ್ ಆದರೆ ಹುಡುಗರಿಗೆ ತುಂಬ ಅನುಕೂಲ ಆಗುತ್ತೆ. ಪಾಪ ಎಷ್ಟೋ ಜನ ಬಡವ ಮಕ್ಕಳು ಇಲ್ಲಿ ಬಂದು ಓದ್ತಿದ್ದಾರೆ. ನಾವು ಇಲ್ಲೇ ಓದೋರು, ನಾವು ಇನ್ನೂ ಓದ್ತಾನೇ ಇದ್ದೀವಿ, ನಾವೇನು ಇನ್ನೂ ಸುಖವಾಗಿಲ್ಲ. ಸರ್ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತ ಕೇಳ್ತೀನಿ. ಈಗ ನಾವು ಎಲ್ಲ ಕಷ್ಟಪಟ್ಟು ಓದ್ತಾ ಇದ್ದೀವಿ. ಏನಪ್ಪ ನಾಳೆ ಕಾಲ್ಫರ್ ಮಾಡ್ತಾರೆ ಅಂತ ಹೇಳಿ ನಾವು ಈ ಪೇಪರ್ ನ್ಯೂಸ್ಗಳನ್ನು ನೋಡಿ ಸಚಿವರಿಗೆ ಹೇಳೋದು ಮಾತುಗಳನ್ನು ನೋಡಿಕೊಂಡು ನಾವು ಮಾಡ್ತೀವಿ. ಆದರೆ ಇವತ್ತು 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ನಾಳೆ ಕಾಲ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಅದನ್ನು 1 ತಿಂಗಳು ಮುಂದೂಡ್ತಾರೆ, ಇನ್ನು ಎಲೆಕ್ಷನ್ ಬಂತು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಮೊನ್ನೆ ಧಾರವಾಡದಲ್ಲೂ ಕೂಡ ಸರ್ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಆಯಿತು. ಆ ಹೋರಾಟದಿಂದ ಸರ್ಕಾರ ಎಚ್ಚೆತ್ತುಕೊಂಡು ಬರೀ 30 ದಿನದಲ್ಲಿ ನಾವು 56,000 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ಅಂದರು. ಆದರೆ ನೇಮಕ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಮತ್ತು ಕಾರಣ ಕೊಟ್ಟರು, ಬೈ ಎಲೆಕ್ಷನ್ ಇದೆ, ಹಾಗಾಗಿ ನಾವು ಮಾಡಲ್ಲ. ಮತ್ತು 27ನೇ ತಾರೀಕು ವಿಶೇಷ ಸಚಿವ ಸಂಪುಟ ತಗೊಂಡು ನಾವು ಮತ್ತೆ ಅದನ್ನು ಜಾರಿಗೆ ತರ್ತೀವಿ ಅಂದರು. ಅದರ ಮಧ್ಯದಲ್ಲಿ ಯಾವುದೋ ಒಂದು ಒಳ ಮೀಸಲಾತಿ ತಂದು ಬರೋ ನಮಗೆಲ್ಲ ಕಷ್ಟಗಳನ್ನು ಕೊಡ್ತಾ ಇದ್ವಿ. ಯಾಕಂದರೆ ಅವ್ರ ಹತ್ರ ದುಡ್ಡಿಲ್ಲ. 52,000 ಕೋಟಿನ ಬರೀ ಗ್ಯಾರಂಟಿಗಳಿಗೆ ಹಾಕ್ತಾರೆ, ನೋಟಿಫಿಕೇಶನ್ ಮಾಡೋಕ್ಕೆ ಎಲ್ಲ ಆಗುತ್ತೆ. ಒಂದು ತಿಂಗಳಿಗೆ 2,000 ಕೋಟಿ ಬರೀ ಗ್ಯಾರಂಟಿಗೆ ಬೇಕು. ಹಾಗಾಗಿ ಇವರು ಗ್ಯಾರಂಟಿಗೆ ದುಡ್ಡು ಹಾಕ್ತಾ ಇದ್ದಾರೆ ಹೊರತು ನಮಗೆ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಈಗ 2017ರಿಂದಲೂ ಕೂಡ ನಾವು ಇಲ್ಲಿ ಓದ್ಕೊಳ್ತಾನೆ ಬಂದಿದ್ದೀವಿ, ನಮಗೂ ಕೂಡ ಜಾಬ್ ಸಿಕ್ಕಿಲ್ಲ ಅಲ್ವಾ. ಕಷ್ಟಪಟ್ಟು ಓದ್ತಾ ಇದ್ದೀವಿ, ಇಲ್ಲೆಲ್ಲ ಚೌಟಲ್ಲಿ ಕೆಲಸ ಮಾಡ್ತೀವಿ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಸಾದ ತಿನ್ಕೊಂಡು ಜೀವನ ಮಾಡಿಕೊಂಡು ಎಲ್ಲೋ ಚೌಟಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ನಾವು ಕಷ್ಟಪಟ್ಟು ಓದ್ತಾ ಇದ್ದೀವಿ, ಏನೋ ನೋಟಿಫಿಕೇಶನ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ನೋಟಿಫಿಕೇಶನ್ ಮಾಡ್ತಾನೆ ಇಲ್ಲ. ಹಾಗಾಗಿ ಇವತ್ತು ನಾವು ಏನು ಅವರು 30 ದಿನದೊಳಗಡೆ ಏನು ಆಶ್ವಾಸನೆ ಕೊಟ್ಟಿದ್ರು, ಆ ಆಶ್ವಾಸನೆ ತಕ್ಕಂತೆ ನಾಳೆ 9 ಇವತ್ತಿನ ಎಲೆಕ್ಷನ್ ನಡೀತಾ ಇದೆಯಲ್ಲ, ಈಗ ನೀತಿ ಸಂಹಿತೆ ಮುಗಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಮಾಡಲೇಬೇಕು, ಇಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ನಾವು ಶಿವಮೊಗ್ಗದ ಲೈಬ್ರರಿಯಿಂದನೇ ನಾವು ಅವರನ್ನು ಘೋಷಣೆ ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತಿದ್ದೇವೆ. ಥ್ಯಾಂಕ್ ಯು. ಅಲ್ಲ, ನಿಮ್ದ್ರಲ್ಲಿ ಯಾರಾದರೂ ಒಬ್ಬರು ಮಾತಾಡ್ತಿರೋದು? ಒಬ್ಬರೆಲ್ಲ ವಾಲಂಟ್ರಿಯಾಗಿ ಒಬ್ಬೊಬ್ರು ಮಾತಾಡಿ, ಅಂದರೆ ಈಗ ಆಗ್ತಿರೋ ಅಂಥ ಕಷ್ಟವನ್ನು ಹೇಳ್ಕೊಳ್ಳಿ.